ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡೋಣ ನಾವು ನುಗ್ಗೆ ಸೊಪ್ಪಿನ ಬೋಂಡ ಮಾಡುವ ರೆಸಿಪಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಕಡಲೆ ಹಿಟ್ಟು ಅರ್ಧ ಕಪ್, ನುಗ್ಗೆ ಸೊಪ್ಪು 1 ಕಪ್, ಉಪ್ಪು 1.5 ಸ್ಪೂನು, ಅಕ್ಕಿ ಹಿಟ್ಟು 1/4 ಕಪ್, ಮೆಣಸಿನ ಹುಡಿ 2 ಸ್ಪೂನು, ನೀರುಳ್ಳಿ 2 ಮಧ್ಯಮ ಗಾತ್ರದ್ದು, ಕರಿಬೇವು. ಇವಾಗ ಮಾಡುವ ವಿಧಾನವನ್ನು ನೋಡೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನುಗ್ಗೆ ಸೊಪ್ಪನ್ನು ಹಾಕಿ, ನಂತರ ಅದಕ್ಕೆ ನೀರುಳ್ಳಿನ ಹಾಕಿ, ಕರಿಬೇವು, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಉಪ್ಪು, ಮೆಣಸಿನ ಹುಡಿ, ಇವಾಗ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆದ ನಂತರ ಎಣ್ಣೆಯನ್ನು ಬಿಸಿ ಮಾಡಿ ಅದನ್ನು ಫ್ರೈ ಮಾಡಿ. ಇವಾಗ ನಾವು ನೋಡೋಣ ನುಗ್ಗೆ ಸೊಪ್ಪನ್ನು ತಿನ್ನುವುದರಿಂದ ಆಗುವ ಆರೋಗ್ಯ ಪ್ರಯೋಜನಗಳನ್ನು. ನುಗ್ಗೆ ಸೊಪ್ಪಿನಲ್ಲಿ ವಿಟಮಿನ್ ಎ, ಸಿ, ಇ, ಬಿ ಸರಣಿ, ಕ್ಯಾಲ್ಸಿಯಂ, ಕಬ್ಬಿಣ, ಮೆಗ್ನೀಷಿಯಂ, ಪ್ರೋಟೀನ್ ಹಾಗೂ ಆಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿದ್ದು ರೋಗ ನಿರೋಧಕ ಶಕ್ತಿಯನ್ನು ಬೆಂಬಲಿಸುತ್ತದೆ. ಮಧುಮೇಹದ ನಿಯಂತ್ರಣಕ್ಕೆ ನೆರವು, ರಕ್ತದಲ್ಲಿನ ಸಕ್ಕರೆ ಗುಣಮಟ್ಟ ಸ್ಥಿರಗೊಳಿಸಲು ಸಹಕಾರಿ ಎಂದೇ ಪರಿಗಣನೆಗೆ ಇರುತ್ತದೆ. ಕೊಲೆಸ್ಟ್ರಾಲ್ ಹಾಗೂ ಹೃದಯಕ್ಕೆ ಕೆಟ್ಟ LDL ಕೊಲೆಸ್ಟ್ರಾಲ್ ಕಡಿಮೆ ಮಾಡುವಲ್ಲಿ ನೆರವಾಗಬಹುದು. ಇದರಿಂದ ಹೃದಯ ಸಂಬಂಧಿ ಅಪಾಯಗಳು ಕಡಿಮೆಯಾಗುವ ಸಾಧ್ಯತೆ ಇದೆ. ರಕ್ತದೊತ್ತಡ ನಿಯಂತ್ರಣ, ಪೊಟ್ಯಾಷಿಯಂ ಸಮೃದ್ಧತೆಯಿಂದ ರಕ್ತನಾಳಗಳ ನಿಯಂತ್ರಣಕ್ಕೆ ಸಹಾಯವಾಗಿ ರಕ್ತದೊತ್ತಡ ನಿಯಂತ್ರಣಕ್ಕೆ ಉಪಕಾರಿಯಾಗಬಹುದು. ಯಕೃತ್ತಿನ ಆರೋಗ್ಯಕ್ಕೆ ಬೆಂಬಲ, ಜೀರ್ಣಕ್ರಿಯೆ ಮತ್ತು ಮಲಬದ್ಧತೆ, ವಿಟಮಿನ್ ಬಿ ಮತ್ತು ನಾರಿನಾಂಶದಿಂದ ಜೀರ್ಣಕ್ರಿಯೆ ಸುಧಾರಣೆ, ಗ್ಯಾಸ್ಟ್ರಿಕ್ ಅಜೀರ್ಣ ತಗ್ಗಿಸಲು ನೆರವು ಎಂದು ವರದಿಗಳು ಸೂಚಿಸುತ್ತವೆ. ತೂಕ ನಿಯಂತ್ರಣಕ್ಕೆ ನೆರವು, ಹೈ ಫೈಬರ್ ಕಾರಣದಿಂದಾಗಿ ಹೊಟ್ಟೆ ತುಂಬುವಿಕೆ ಹೆಚ್ಚಾಗಿ ಕ್ಯಾಲೋರಿ ಸೇವನೆ ಕಡಿಮೆಯಾಗಲು ಬೆಂಬಲ. ಅಸ್ಥಿ ಮೂಳೆಗಳ ಆರೋಗ್ಯ, ಕ್ಯಾಲ್ಸಿಯಂ ಮತ್ತು ಖನಿಜಾಂಶಗಳಿಂದ ಮೂಳೆಗಳ ಬಲವರ್ಧನೆಗೆ ನೆರವು. ಚರ್ಮ ಮತ್ತು ಕೂದಲು, ವಿಟಮಿನ್ ಸಿ ಮತ್ತು ಎ ಮತ್ತು ಆಂಟಿಆಕ್ಸಿಡೆಂಟ್ಗಳ ತ್ವಚೆ ಕೂದಲಿನ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಇವಾಗ ಎಣ್ಣೆಯಲ್ಲಿ ಹಾಕಿ ನಾವು ಫ್ರೈ ಮಾಡಬೇಕು. ನೀವು ಸಾಂಬಾರ್ ಜೊತೆ ರೈಸ್ಗೆ ಸ್ನ್ಯಾಕ್ಸ್ ಆಗಿ ಕೂಡ ತಿನ್ನಬಹುದಾಗಿದೆ. ಸೈಡ್ ಡಿಶ್ ಆಗಿ ಇದನ್ನು ಯೂಸ್ ಮಾಡ್ಬೋದು. ನೀವು ಈ ವಿಡಿಯೋ ನೋಡ್ತಿದ್ದರೆ ಯಾವ ಊರಿನಿಂದ ವಿಡಿಯೋ ನೋಡ್ತಿದ್ದೀರಿ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು.